ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ಮಾತಾಡ್ತಿರುವಂಥ ಟಾಪಿಕ್ ಯಾವುದಪ್ಪ ಅಂತಂದರೆ ಮೀನ್ ಮತ್ತು ಮೋಡ್. ಮೀನ್ ಇದರೊಳಗಡೆ ಏನಪ್ಪ ಅಂತಂದರೆ 3 ಮಾರ್ಕ್ಸ್ ಅಂದರೆ ಕಂಪಲ್ಸರಿ ಕ್ವಶನ್ ಇರುತ್ತೆ. ಓಕೆನಾ? 3 ಮಾರ್ಕ್ಸಿನ ಕ್ವಶನ್ ಕಂಪಲ್ಸರಿ ಇರುತ್ತೆ. ಏನಪ್ಪ ಅಂದ್ರೆ ಮೀನ್ ಆರ್ ಮೋಡ್ ಕೇಳ್ತಾನೆ. 6 ಕ್ವಶನ್ಸ್ ಇರುತ್ತಲ್ವ, ಅಲ್ಲಿ ಮೀನ್ ಆರ್ ಮೋಡ್ ಇರುತ್ತೆ, ಅಥವಾ ಮೀಡಿಯನ್ ಇರುತ್ತೆ, ಮೋಡ್ ಫೈನಟ್ ಯಾವುದಾದ್ರೂ ಏನು ಮಾಡ್ತೀರಪ್ಪ ಅಂದ್ರೆ 6 ಕ್ವಶನ್ ಇರ್ತೈತೆ. ಇಲ್ಲಿ ಕಂಪಲ್ಸರಿ ಏನು ಮಾಡ್ತೈತೆ 3 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾನೆ. ಯಾವ ಥರ ಅಂತ ಇವಾಗ ನೋಡೋಣ. ಓಕೆನಾ? ಇಲ್ಲಿ ನೋಡಿ ಏನು ಕ್ವಶನ್ ಕೇಳಿದಾನಪ್ಪ ಅಂತಂದ್ರೆ ಫೈಂಡ್ ದ ಮೀನ್ ಫಾರ್ ದ ಫಾಲೋಯಿಂಗ್ ಡಾಟಾ ಅಂತ ಹೇಳ್ತಿದ್ದಾನೆ. ಓಕೆನಾ? ಇಲ್ಲಿ ನೋಡಿ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾನೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ. ಮೀನ್ ಇದು ಇಂಪಾರ್ಟೆಂಟ್ ರೀ. ಏನು ಫೈಂಡ್ ಔಟ್ ಮಾಡೋಕೆ ಕೇಳತ್ತಾನೆ ರೀ? ಮೀನ್ ಫೈಂಡ್ ಔಟ್ ಮಾಡೋಕೆ ಕೇಳತ್ತಾನೆ. ಓಕೆನಾ? ಮೀನ್ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ ತಕ್ಷಣ ಏನು ಮಾಡೋಕಪ್ಪ ಅಂದ್ರೆ ಇಟ್ ಇಸ್ ಎ ಫ್ರೀಕ್ವೆನ್ಸಿ ಎಫ್ ಐ ಅಂತ ಹೇಳ್ತೇವೆ ರೀ. ಇದಕ್ಕೆ ಎಫ್ ಐ ಅಂತ ಹೇಳ್ತೀವಿ. ಆಯ್ತಾ? ಇದಾದ್ಮೇಲೆ ಏನು ಮಾಡ್ಬೇಕಪ್ಪ ಅಂದ್ರೆ ಎಕ್ಸ್ ಐ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಐ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಐ ಯಾವ ಥರ ಫೈಂಡ್ ಔಟ್ ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ ನೋಡಿ, ಈ ಕ್ಲಾಸ್ ಇಂಟರ್ವಲ್ ಇದೆ ಅಲ್ವಾ, ಫಸ್ಟ್ ಒನ್. ಇದು ಕ್ಲಾಸ್ ಇಂಟರ್ವಲ್ ಅಂತಾನೆ. 2 to 6 ಇದೆ ಅಲ್ವಾ. 2 ಮತ್ತು 6ನ ಏನು ಮಾಡ್ಬೇಕಪ್ಪ ಅಂತಂದರೆ ಎಕ್ಸ್ ಐ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಎಕ್ಸ್ ಐ ಈಕ್ವಲ್ಸ್ ಟು, ಇದಕ್ಕೆ ನಾವು 2ಗೆ ಏನಂತ ಕರಿತೇವಪ್ಪ ಅಂದ್ರೆ ಲೋವರ್ ಕ್ಲಾಸ್ ಲಿಮಿಟ್ ಅಂತ ಕರಿತೇವೆ. ದಿಸ್ ಒನ್ ಇಸ್ ದ ಅಪ್ಪರ್ ಕ್ಲಾಸ್ ಲಿಮಿಟ್. ಅವೆರಡನ್ನೂ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ಬೇಕು ರೀ. ಡಿವೈಡೆಡ್ ಬೈ 2 ಎಷ್ಟಾಗ್ತೈತಿ? 8/2 ಅಂತಂದರೆ 4 ಆಗುತ್ತಾ? 8/2 ಅಂತಂದರೆ 4 ಆಗುತ್ತಾ? ನೆಕ್ಸ್ಟ್ ಇದು 6 + 10 ಅಂದರೆ 16 ಆಗುತ್ತಾ? 16/2 ಅಂತಂದ್ರೆ ಎಷ್ಟಾಗ್ತೈತೆ ರೀ? 8 ಆಗುತ್ತಾ? 8 ಆಗುತ್ತಾ? ನೆಕ್ಸ್ಟ್ 24 ಆಗುತ್ತೆ. ಆ್ಯಡ್ ಮಾಡಿದ್ರೆ 24 ಡಿವೈಡೆಡ್ ಬೈ 2 ಅಂತಂದರೆ 12 ಆಗುತ್ತೆ. 12 ಆಗುತ್ತೆ. ನೆಕ್ಸ್ಟ್ ಇದು 10 20 30 32 ಆಗುತ್ತಾ? 32 ಡಿವೈಡ್ ಬೈ 2 ಅಂತಂದ್ರೆ 16 ಆಗುತ್ತಾ? ಆಗುತ್ತಾ? ಇದು ಎಷ್ಟಾಗ್ತೈತೆ ರೀ? 30 40 ಡಿವೈಡ್ ಬೈ 2 ಅಂತಂದರೆ 20 ಆಗುತ್ತಾ? 20 ಆಗುತ್ತಾ? ಓಕೆನಾ? ಇವಾಗ ನೋಡಿ, ಫಸ್ಟ್ ಈ ಕ್ವಶನ್ ಕೇಳಿದ ತಕ್ಷಣ ಎಕ್ಸ್ ಐ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಐನ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರೆ ಇವೆರಡು ನಂಬರ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು. ಓಕೆನಾ? ಅದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ಎಕ್ಸ್ ಐ ಅಂತ ಫೈಂಡ್ ಹೇಳ್ತೇವೆ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಎಫ್ ಐ ಎಕ್ಸ್ ಐ ಇವೆರಡನ್ನ ಏನು ಮಾಡ್ಬೇಕಪ್ಪ ಅಂತಂದ್ರೆ ಮಲ್ಟಿಪ್ಲೈ ಮಾಡ್ಬೇಕ್ರಿ. ಇವೆರಡನ್ನ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಎಷ್ಟು ಮಾಡ್ತೀರಿ? ಇಲ್ಲಿ ನೋಡಿ, 2 4 ಜಾ 8, 5 8 ಜಾ 40, 12 6 ಜಾ 72, 16 5 ಜಾ 80, ನೆಕ್ಸ್ಟ್ 22 ಜಾ 40. ಓಕೆನಾ? ಇದು ಎಷ್ಟಾಯ್ತು? ಇಷ್ಟ ಆಯ್ತು. ಇವಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೆಕ್ಸ್ಟ್ ಇಲ್ಲಿ ನೋಡಿ, ಎಫ್ ಐ ಎಕ್ಸ್ ಐ ಮಾಡಿದೆ ಅಲ್ವಾ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಸಮೇಷನ್ ಆಫ್ ಎಫ್ ಆರ್ ಎಕ್ಸ್ ಆರ್ ಅಂದ್ರೆ ಇದು ಏನು ಮಾಡ್ಬೇಕಪ್ಪ ಅಂದ್ರೆ ಸಮೇಷನ್ ಮೀನಿಂಗ್ ಏನಪ್ಪಾ ಅಂದ್ರೆ ಟೋಟಲ್ ಆಗಿ ಇದನ್ನ ಏನು ಮಾಡ್ರಿ ಆ್ಯಡ್ ಮಾಡಬೇಕು ಅಂತ. ಟೋಟಲ್ ಆಗಿ ಇದನ್ನ ಏನು ಮಾಡ್ಬೇಕ್ರಿ? ಆ್ಯಡ್ ಮಾಡಬೇಕು ಅಂತ. ಸಮೇಷನ್ ಆಫ್ ಎಫ್ ಆರ್ ಎಕ್ಸ್ ಐ ಈಸ್ ಈಕ್ವಲ್ಸ್ ಟು, ನೋಡಿ ಇದು ಆ್ಯಡ್ ಮಾಡ್ರಿ. ಇದು ಎಷ್ಟಾಗ್ತೈತ್ರಿ? 120 ಆಗುತ್ತೆ. 120 + 40 160 ಇದು 160 ಆಗೈತ್ರಿ ಆಲ್ರೆಡಿ. ಈಗ ಇದು 80 ಮಾಡಿದ್ರೆ ಎಷ್ಟು ಬರ್ತೈತ್ರಿ? 0 14 240 ಟೋಟಲ್ ಎಷ್ಟು ಆಗ್ತದ್ರಿ? 240 ಆಗುತ್ತೆ. ಇಲ್ಲಿ ಮೀನದ ಫಾರ್ಮುಲಾ ಏನಿದೆಯಪ್ಪ ಅಂದ್ರೆ ಮೀನ್ ಈಸ್ ಈಕ್ವಲ್ಸ್ ಟು summation of fi xi divided by summation of
ಎಫ್ ಐ ಅಂತ. ಓಕೆನಾ? ಸಮೇಷನ್ ಆಫ್ ಎಫ್ ಐ ಎಕ್ಸ್ ಅಂದ್ರೆ ಇಲ್ಲಿದೆ ರೀ. ಸಮೇಷನ್ ಆಫ್ ಎಫ್ ಐ ಅಂದ್ರೆ ಈ ಫ್ರೀಕ್ವೆನ್ಸಿ ಏನು ಮಾಡಬೇಕಪ್ಪ ಅಂದ್ರೆ ಯಾರು ಮಾಡಬೇಕು ಅಂತ. ಸಮೇಷನ್ ಆಫ್ ಎಫ್ ಐ ಇಸ್ ಈಕ್ವಲ್ಸ್ ಟು ಇಲ್ಲಿ ನೋಡಿ 5 5 10 10 ಇದು ಯಾರು ನೋಡಿ ಎಷ್ಟು ಆಗ್ತದೆ ರೀ 20 ಆಗುತ್ತಾ. ಸಮೇಷನ್ ಆಫ್ ಎಫ್ ಐ ಎಷ್ಟಾದ್ರೆ 20 ಆಯ್ತು. ಸಮೇಷನ್ ಆಫ್ ಎಫ್ ಐ ಎಕ್ಸ್ ಎಷ್ಟೈತೆ 240 ಆಯ್ತು. ಇಲ್ಲಿ ಏನು ಮಾಡಿ ಫಾರ್ಮುಲಾದೊಳಗಡೆ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡ್ಬೇಕ್ರಿ. ಈಗ ಸಮೇಷನ್ ಆಫ್ ಎಫ್ ಐ ಎಕ್ಸ್ ಎಷ್ಟೈತ್ರಿ 240 ಡಿವೈಡೆಡ್ ಬೈ ಇದು ಎಷ್ಟೈತ್ರಿ ಸಮೇಷನ್ ಆಫ್ ಎಫ್ ಐ 20 ಇದೆ. 0 0 ಕ್ಯಾನ್ಸಲ್ ಆಗ್ತೈತ್ರಿ. 2 1 ಜಾ 2 1 ಜಾ 2 2 2 ಜಾ 4 ಆಗುತ್ತೆ. ಮೀನ್ ಎಷ್ಟಾಯ್ತ್ರಿ ಇದ್ರದ್ದು? ಮೀನ್ ಎಷ್ಟಾಗ್ತೈತ್ರಿ 12 ಆಗುತ್ತೆ. ಮೀನ್ ಎಷ್ಟಾಗ್ತೈತಿ 12 ಆಗುತ್ತೆ. ಈಜಿ ಐತ್ರಿ. ಏನು ಮಾಡ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ಏನು ಬರಬೇಕು ಟೇಬಲ್ಸ್ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಈ ಥರ ಬಂದರೆ ಏನು ಮಾಡ್ಬೋದಪ್ಪ ಅಂದರೆ ಆರಾಮ್ಸೆ 3 ಮಾರ್ಕ್ಸ್ನ ತೊಗೋಬೋದು ರೀ. ಆರಾಮ್ಸೆ ಏನು ಮಾಡ್ಬೋದು 3 ಮಾರ್ಕ್ಸ್ ತೊಗೋಬೋದು. ಆಯಿತಾ? ಫಸ್ಟ್ ಇದ್ರದ್ದು ಫಸ್ಟ್ ಯಾಡ್ ಮಾಡಿರಿ ಡಿವೈಡ್ ಬೈ 2 ಮಾಡಿರಿ ಇದು ಸಿಗ್ತೈತಿ. ನೆಕ್ಸ್ಟ್ ಇವು ಎರಡನ್ನೂ ಮಲ್ಟಿಪ್ಲೈ ಮಾಡಿರಿ. ಆಮೇಲೆ ಏನು ಮಾಡಿರಿ ಫ್ರೀಕ್ವೆನ್ಸಿ ಸಮ್ ಮಾಡಿರಿ. ನೆಕ್ಸ್ಟ್ ಎಫ್ ಐ ಎಕ್ಸ್ ಐದು ಸಮ್ ಮಾಡಿರಿ. ಫಾರ್ಮುಲಾ ಏನೈತ್ರಿ ಮೀನದು ಮೀನ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಸಮೇಷನ್ ಆಫ್ ಎಫ್ ಐ ಇದೆ. ಹಾಂ ಇದು ಎಷ್ಟಾಯ್ತು 240 ಡಿವೈಡ್ 20 ಆಯಿತು 12 ಆಗುತ್ತೆ. ಇದನ್ನ ಏನು ಮಾಡ್ಬೋದಪ್ಪ ಅಂದರೆ ಮಾಡಲ್ ಕ್ವಶನ್ ಪೇಪರ್ ಒಳಗಡೆ ಏನು ಮಾಡಿದಾನಪ್ಪ ಅಂದರೆ ಈ ಫಾರ್ಮುಲಾ ಕೇಳಿದಾನ್ರಿ. ಆ ಮೀನದ್ದು ಫಾರ್ಮುಲಾ ಏನು ಬರುತ್ತೆ ಅಂತೇಳಿ ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಸಮೇಷನ್ ಆಫ್ ಎಫ್ ಐ. ಓಕೆ ನೆನಪಿರ್ಬೇಕು ರೀ. ಓಕೆ ಇಂಥವು ಏನು ಮಾಡಿ ಒಂದೆರಡು ಪ್ರಾಬ್ಲಮ್ನ ಸಾಲ್ವ್ ಮಾಡಿದರೆ ಆರಾಮ್ಸೆ ಏನು ಮಾಡ್ಬೋದು 3 ಮಾರ್ಕ್ಸ್ ತೊಗೋಬೋದು. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಇಲ್ಲಿ ನೋಡ್ರಿ ಏನು ಕ್ವಶನ್ ಕೇಳಿದಾನಪ್ಪ ಅಂತಂದರೆ ಫೈಂಡ್ ದ ಮೋಡ್ ಫಾರ್ ದ ಫಾಲೋಯಿಂಗ್ ಅಂತ. ಫೈಂಡ್ ದ ಮೋಡ್ ಫಾರ್ ದ ಫಾಲೋಯಿಂಗ್. ಓಕೆನಾ? ಮೋಡ್ ಅಂತಂದ್ರೆ ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಫಾರ್ಮುಲಾ ಏನು ಬರಬೇಕು ನೆನಪು ಬರ್ಬೇಕ್ರಿ. ಮೋಡ್ ಫಾರ್ಮುಲಾ ಏನೈತ್ರಿ ಮೋಡ್ ಈಸ್ ಈಕ್ವಲ್ಸ್ ಟು ಎಲ್ ಪ್ಲಸ್ F1 minus F0 divided by 2F1 minus F0 minus F2 into H. ಓಕೆನಾ? ಇವಾಗ ನೋಡಿ ಇಲ್ಲಿ ಫಾರ್ಮುಲಾ ಇದೆ ಅಲ್ವಾ, ಇಲ್ಲಿ ಡಾಟಾ ಬರ್ಕೋಬೇಕ್ರಿ. ಏನೇನು ಗಿವನ್ ಏನೇನಂತ ನೋಡ್ಬೇಕ್ರಿ. ಈಗ ಫಸ್ಟ್ ಇಲ್ಲಿ ಏನು ಮಾಡ್ಬೇಕಪ್ಪ ಅಂತಂದರೆ ಮೋಡ್ ಅಂತ ಹೇಳಿದಾಗ ಇದ್ರೊಳಗಡೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ನೋಡ್ಕೋಬೇಕು. ಫಸ್ಟ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ನೋಡ್ಕೋಬೇಕ್ರಿ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಎಷ್ಟೈತ್ರಿ ಇಲ್ಲಿ 10 ಐತಿ. ಕರೆಕ್ಟಾಗಿ ನೋಡ್ರಿ 10 ಐತಿ. ಈ 10 ನಾವೇನು ಇರತ್ತೀವಪ್ಪ ಅಂದ್ರೆ F1 ಅಂತ ಹೇಳ್ತೇವೆ. ಈ 10 ಏನು ಹೇಳ್ತೇವೆ ರೀ F1 ಅಂತ ಹೇಳ್ತೇವೆ. 1ಕ್ಕಿಂತ ಬಿಫೋರ್ ಏನು ಬರ್ತೈತೆ ರೀ ಪ್ರಿಸೀಡಿಂಗ್ 1 F0 ಬರುತ್ತೆ. ಇದಕ್ಕೆ ಏನು ಹೇಳ್ತೇವೆ ರೀ F0 ಅಂತೇವೆ. ನೆಕ್ಸ್ಟ್ ಇದಕ್ಕೆ ಏನು ಅಂತೇವೆ ರೀ F2 ಅಂತೇವೆ. ಸಿಕ್ತ್ರಿ F0 F1 F2 ಸಿಕ್ತು. ನೆಕ್ಸ್ಟ್ ಏನು ಬೇಕು ಈಗ ಎಲ್ ಮತ್ತು ಎಚ್ ಬೇಕು. ಎಲ್ಲಿ ಯಾವ ಥರ ತೊಗೋಬೇಕಪ್ಪ ಅಂತಂದ್ರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ತೊಗೊಂಡಿರಲ್ವ ಅದ್ರದ್ದು ಕ್ಲಾಸ್ ಇಂಟರ್ವಲ್ ತೊಗೋಬೇಕು ರೀ. ಅದ್ರದ್ದು ಕ್ಲಾಸ್ ಇಂಟರ್ವಲ್ ಇದ್ರೊಳಗಡೆ ಎಲ್ಲಿ ಯಾವುದಪ್ಪ ಅಂತಂದ್ರೆ ದಿಸ್ ಒನ್ ಲೋವರ್ ಕ್ಲಾಸ್ ಲಿಮಿಟ್. ಇದಕ್ಕೆ ನಾವೇನಂತ ಕರಿತೇವೆ ರೀ ಎಲ್ ಅಂತ ಕರಿತೇವೆ. ಇದಕ್ಕೇನು ಹೇಳ್ತೇವೆ ರೀ ಎಲ್ ಅಂತ ಹೇಳ್ತೇವೆ. ಓಕೆನಾ? ಇಲ್ಲಿ ಬರ್ಕೋರಿ F0 equals to 8, F1 equals to 10, F2 is equals to 9. Next L ಏನೈತ್ರಿ L is equals to 12. ನೆಕ್ಸ್ಟ್ H ಏನಪ್ಪ ಅಂತಂದ್ರೆ ಕ್ಲಾಸ್ ಸೈಜ್ ಅಂತ. H ಅಂತಂದ್ರೆ ಇದ್ರದ್ದು ಏನು ಮಾಡ್ಬೇಕಪ್ಪ ಅಂತಂದ್ರೆ ಮೈನಸ್ ಮಾಡ್ಬೇಕ್ರಿ. ಕ್ಲಾಸ್ ಸೈಜ್ ಅಂತಾರೆ ಇದಕ್ಕೆ. 12 ಮೈನಸ್ ಇದು 18 ಮೈನಸ್ 12 ಎಷ್ಟಾಗ್ತೈತೆ ರೀ 6 ಆಗುತ್ತೆ. ಅಂದರೆ H ಎಷ್ಟು ಬರ್ತೈತೆ ರೀ ಇಲ್ಲಿ H ಈಕ್ವಲ್ಸ್ ಟು 6 ಅಂತ. ಓಕೆನಾ? ಇದಾದ್ಮೇಲೆ ಏನು ಎಲ್ಲ ಡಾಟಾ ಸಿಕ್ತ್ರಿ ನಮಗೆ. ಇಲ್ಲೇನು ಮಾಡಿ ವ್ಯಾಲ್ಯೂಸ್ನ
ಸಬ್ಸ್ಟಿಟ್ಯೂಟ್ ಮಾಡಿ. ಎಲ್ ವ್ಯಾಲ್ಯೂ ಎಷ್ಟು ಐತ್ರಿ? 12 ಐತಿ. 12 ಪ್ಲಸ್ F1 ಎಷ್ಟು ಐತ್ರಿ? 10 ಐತಿ. ಮೈನಸ್ F0 ಎಷ್ಟು ಐತ್ರಿ? 8 ಐತಿ. ಡಿವೈಡೆಡ್ ಬೈ 2 ಇಂಟು F1 ಎಷ್ಟು ಐತ್ರಿ? 10 ಐತಿ. ಮೈನಸ್ F0 ಎಷ್ಟು ಐತ್ರಿ? 8 ಐತಿ. ಮೈನಸ್ F2 ಎಷ್ಟು ಐತ್ರಿ? 9 ಇದೆ. 9 ಇದೆ. ಇಂಟು H ಅಂದರೆ ಎಷ್ಟು ಐತ್ರಿ? 6 ಇದೆ. 6 ಇದೆ. ಈಸ್ ಈಕ್ವಲ್ಸ್ ಟು 12 ಪ್ಲಸ್ 10 ಮೈನಸ್ 8 ಅಂದರೆ ಎಷ್ಟು ಬರ್ತೈತ್ರಿ? 2 ಬರುತ್ತೆ. 2 ಡಿವೈಡೆಡ್ ಬೈ 2 ಇಂಟು 10 ಮಾಡಿದ್ರೆ ಎಷ್ಟು ಬರ್ತೈತ್ರಿ? 20 ಬರುತ್ತೆ. ಮೈನಸ್ 8 ಮೈನಸ್ 9 ಇಂಟು 6 12 ಪ್ಲಸ್ 2 ಡಿವೈಡೆಡ್ ಬೈ ಇಲ್ಲಿ ನೋಡಿ. ಇವಾಗ ನೆಕ್ಸ್ಟ್ ಏನು ಮಾಡ್ತೀರಾ? 20 ಎರಡು ಏನೈತ್ರಿ? ಸೇಮ್ ಸೈನ್ ಇದೆ. ಆ್ಯಡ್ ಮಾಡಿರಿ. ಆ್ಯಡ್ ಮಾಡಿದ್ರೆ ಎಷ್ಟು ಬರ್ತದ್ರಿ? 17 ಬರುತ್ತೆ. 17 ಬರುತ್ತೆ. ಇಂಟು 6 ಈಸ್ ಈಕ್ವಲ್ಸ್ ಟು 12 ಪ್ಲಸ್ 2 ಡಿವೈಡೆಡ್ ಬೈ 3. 20 ಮೈನಸ್ 17 ಅಂದರೆ ಎಷ್ಟು ಬರ್ತದ್ರಿ? 3 ಬರುತ್ತೆ. ಇಂಟು 6. 3 1 ಜಾ 3 2 ಜಾ. ಓಕೆನಾ? 12 ಪ್ಲಸ್ 2 ಇಂಟು 2 ಮಾಡಿದ್ರೆ ಎಷ್ಟು ಬರ್ತದ್ರಿ? 4 ಬರುತ್ತೆ. 4 ಬರುತ್ತೆ. ಓಕೆನಾ? 12 ಪ್ಲಸ್ 4 ಅಂದರೆ ಎಷ್ಟು ಆಗುತ್ತೈತ್ರಿ? 16 ಆಗುತ್ತೆ. ಅಂದರೆ ನಮ್ಮದು ಮೋಡ್ ಎಷ್ಟು ಬಂತು ರೀ? 16 ಬಂತು. ಓಕೆನಾ? ಇವಾಗ ಏನು ನೋಡಿ, ಫಸ್ಟ್ ಇದು ಕಂಡ ತಕ್ಷಣ ಏನು ಮಾಡಬೇಕು? ಈ ಕ್ವಶನ್ನ ಫಸ್ಟ್ ಏನು ಮಾಡಬೇಕು? ಹೈಯೆಸ್ಟ್ ಫ್ರೀಕ್ವೆನ್ಸಿ ನೋಡ್ಕೋಬೇಕು. ಹೈಯೆಸ್ಟ್ ಫ್ರೀಕ್ವೆನ್ಸಿ ಒಳಗಡೆ F1 ಅದು F1 ಆಗಿರ್ತೈತಿ. ಆದರೆ ಇದು ಇಲ್ಲಿ ಕನ್ಫ್ಯೂಸ್ ಆಗ್ಬಾರ್ದು. F0 ಯಾವುದು F2 ಯಾವುದು ಅಂತ. F1ಕಿನ್ನ ಪ್ರಿಸೈಡಿಂಗ್ ಯಾವ್ದು ಬರ್ತೈತಿ? F0 ಬರುತ್ತಾ? ಸಕ್ಸೀಡಿಂಗ್ ಯಾವ್ದು ಇರ್ತೈತಿ? F2 ಇರ್ತೈತಿ. ಬರ್ಕೊಂಡು ಇದ್ರದ್ದೇ ಕ್ಲಾಸ್ ಇಂಟರ್ವಲ್ ಏನಾಗಿರ್ತೈತಿ ಇಲ್ಲಿ? ಇದು ಲೋವರ್ ಕ್ಲಾಸ್ ಲಿಮಿಟ್ ಆಗಿರ್ತೈತಿ ಎಲ್ಲ. ನೆಕ್ಸ್ಟ್ ಕ್ಲಾಸ್ ಸೈಜ್ ಅಂದರೆ ಇವೆರಡನ್ನು ಮೈನಸ್ ಮಾಡಬೇಕು. ಮೈನಸ್ ಮಾಡಿಕೆ ಬರ್ಕೊಂಡು ಇಲ್ಲಿ ನೋಡಿ ಸಿಂಪ್ಲಿಫೈ ಮಾಡ್ತಾ ಬರಬೇಕು. ಓಕೆನಾ? ಈಸಿದೆ. ಏನು ಮಾಡ್ಬೋದಪ್ಪ ಅಂದ್ರೆ ಆರಾಮ್ಸೆ 3 ಮಾರ್ಕ್ಸ್ನ ತೊಗೋಬೋದು. ಥ್ಯಾಂಕ್ ಯು. ಕ್ಲಾಸು ನಾಳೆ ಕಂಟಿನ್ಯೂ ಆಗುತ್ತೆ.